ಓಂ ಶ್ರೀ ಸದ್ಗುರು ದೇವರೇ ನಮಃ. ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುಡಿಯಾಳ ಗ್ರಾಮದ ಮಕ್ಕಳು, ಪಾಲಕರು, ಪೋಷಕರು, SDMC-ರವರು ಎಲ್ಲರೂ ಮನವಿ ಕೊಡ್ತಾ ಇರೋದು, ಆಮೇಲೆ ಪೇಪರ್ದಲ್ಲಿ ಬಂದಿರುವುದು ಮಕ್ಕಳಿಗೆ ಮೊಟ್ಟೆ ಹಾಕಿಲ್ಲ, ಶೇಂಗಾ ಚಕ್ಕಿ ಕೊಡ್ತಾ ಇದ್ದಾರೆ ಅಂಥೇಳಿ. ಆ ನಿಟ್ಟಿನಲ್ಲಿ ಇವತ್ತು ನಾವು ನಿಮ್ಮ ಮುಂದೆ ಅದನ್ನು ಮಾನ್ಯ ಸಾಹೇಬರಿಗೆ ತಮ್ಮೆಲ್ಲರ ಗಮನಕ್ಕೆ ತರುವುದು ನಮ್ಮ ಒಂದು ಕರ್ತವ್ಯ ಆಗಿದೆ. ಆ ನಿಮಿತ್ತ ನಾವೆಲ್ಲರೂ ಕೂಡಿ ಇವತ್ತು ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀವಿ. ಈಗ ನಮ್ಮಲ್ಲಿ ಎಷ್ಟನೇ ತಾರೀಕು ಅಂತಂದ್ರೆ 25ನೇ ತಾರೀಕಿಗೆ 6 ದಿನ ಮೊಟ್ಟೆ ಕೊಡುವಂಥ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ SDMC ಅವರಿಗೆ ಮತ್ತು ಉಪಾಧ್ಯಕ್ಷರಿಗೆ ಎಲ್ಲರಿಗೂ ಬರಲಿಕ್ಕೆ ನಾವು ಆಮಂತ್ರಣ ಕೊಟ್ಟಿದ್ವಿ. ಅವತ್ತು ಅನಿವಾರ್ಯ ಕಾರಣಗಳಿಂದ ಅವರು ಯಾರೂ ಬಂದಿಲ್ಲ. ಆದರೂ ಊರಿನ ಗುರು ಹಿರಿಯರಾದಂಥ ಬಿರಾದರ್ ಕಾಕಾರು, ಆಮೇಲೆ ಶೇಖ್ ಕಾಕಾರು ಮತ್ತು ಮುತ್ಯಾರು ಎಲ್ಲ ಸೇರಿ ಅದಕ್ಕೆ ಚಾಲನೆ ಕೊಟ್ಟಿದ್ದು, ಪೇಪರಲ್ಲಿ ಬಂದಿದ್ದು ಎಲ್ಲದು ಸತ್ಯ. ಇನ್ನು ನೆಕ್ಸ್ಟ್ ನಾವು 26ನೇ ತಾರೀಕು ದಿವಸ ಅವತ್ತು ಗಣಿತ ಕಲಿಕಾ ಆಂದೋಲನದ ಒಂದೇನು ಗ್ರಾಮ ಪಂಚಾಯತಿ ಮಟ್ಟದ ಒಂದು ಸ್ಪರ್ಧೆಯಲ್ಲಿ ನಮ್ಮ ಶಾಲೆ ವಿದ್ಯಾರ್ಥಿ ಭಾನುಪ್ರಕಾಶ್ ಮಾಡಿ ಅವರು ದ್ವಿತೀಯ ಬಹುಮಾನ ಪಡೆದ ನಿಮಿತ್ತ ಅಲ್ಲಿ ಕಾರ್ಯಕ್ರಮಕ್ಕೆ ನಾನು ಆ ಮಗುವನ್ನು ಕರ್ಕೊಂಡು ಹೋಗಿದ್ದೆ. ಹೋದಾಗ ನಾ 12, 15, 20 ಮಟ್ಟನೂ ನಾನು ಎಕ್ಸಾಮ್ ಮಾಡಿ ಇನ್ನೇನು ಅಲ್ಲಿ ಹೋದಾಗ ನನಗೆ ಕಾಶಿಬಾಯಿ ಅಕ್ಕವರು ಫೋನ್ ಮಾಡಿ, ಸರ್ ಹಿಂಗ್ರಿ ಗ್ಯಾಸ್ ಬ್ಲಾಸ್ಟ್ ಆಗ್ಯದ ಅಂತ ಮಾತು ಹೇಳಿದರು. ಅವಾಗ ಗ್ಯಾಸ್ ಬ್ಲಾಸ್ಟ್ ಆಗ್ಯದ ಅನ್ನೋದು ನಮ್ಮ ಕೈಕಾಲು ಥರ ಅನಿಸೋದು, ಏನಪ್ಪ ಅಂತೇಳಿ. ಆಮ್ಯಾಗ ಮತ್ತು ಊರಣ್ಣವ್ರು ಇಲ್ಲಿ ಸರ ಪೈಪಿ ಬೆಂಕಿ ಎತ್ತದಂತ ಊರಣ್ಣವ್ರು ಫೋನ್ ಹಚ್ಚಿದ್ರು. ಯಾರ್ಯಾರ ಅಡಿಗೆ ಅವರಿಗೆ, ಆಮೇಲೆ ಯಾರಿಗೆ ಮಕ್ಕಳಿಗೆ ಏನಾರ ಆಗೈತೆ ಅಂತ ಯಾರಿಗೆ ಅವಾಗ ಅವ್ರಿಗೆ ಮೊಣಕಾಲು ಅದಕ್ಕೆ ಹೀಗೆಲ್ಲ ಆಗಿದ್ದು ಇದು ಸತ್ಯ. ಇದಾದ್ಮೇಲೆ ನೆಕ್ಸ್ಟ್ ಆವಾಗ ತಕ್ಷಣ ನಾ CRP ಅವ್ರನ್ನ ಕರ್ಕೊಂಡು ನಾನು CRP ಅವ್ರು ಬಂದು ಊರಿನವ್ರ ಸಮ್ಮುಖದಲ್ಲಿ, ಆಮೇಲೆ ಊರಿನವ್ರು ಫೋನ್ ಮಾಡಿದೆ, ನಾ ಒಂದು ಮಾತು ಹೇಳಿದೆ. ಅವಾಗ ಯಾರಿಗೂ ಪ್ರಾಣ ಹಾನಿ ಆಗಿಲ್ಲ ಅಂತ ಕೇಳ್ಕೊಂಡು ಏನು ಯಾರಿಗೇನಾಗಿಲ್ಲ ಅಂದ್ಕೊಂಡು ಅವಾಗ ಸದ್ಯ ನಾವು ಬದುಕಿದ್ವಿ ಅಂತ ಅಂದ್ಕೊಂಡು ಅವಾಗ CRP ಅವ್ರು ಕರ್ಕೊಂಡು ಹೌದು. ಅವತ್ತು ನಾವು ಇಲ್ಲಿ ಬಂದು ನೋಡಲಾಗಿ ಮತ್ತು ಊರಿನವ್ರು ನಾನು ಹೇಳಿದೆ, ಗುರು ಹಿರಿಯರು ಫೋನ್ ಮಾಡಿದವ್ರಿಗೆ ಗಾಬ ಆಗಬೇಡ್ರಿ, ಆ ತಟ್ಟು ತೋಯಿಸಿ ಅದ್ರ ಮ್ಯಾಗ ಹಚ್ಚಿ ಆ ಸಿಲಿಂಡರ್ ತೆಗೆದುಬಿಡ್ರಿ ಅಂತ ಹೇಳಿ. ಆ ನಿಟ್ಟಿನಲ್ಲಿ ನಮ್ಮ ಊರಿನ ಗುರು ಹಿರಿಯರು, ಯುವಕರು ಎಲ್ಲರೂ ಸೇರಿ ಆ ಬೆಂಕಿ ನಂದಿಸುವಂಥ ಕಾರ್ಯಕ್ರಮವನ್ನು ಅವ್ರು ಮಾಡಿದರು. ಅದು ಈ ಮೂಲಕ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಾನು CRP ಬಂದು ನೋಡಲಾಗಿ ಅದೆಲ್ಲ ಅಕ್ಕಿ ಒಳಗೆ ಅನ್ನ ಒಳಗೆ ನೀರು ಬಿದ್ದಿತ್ತು, ಸಾರೆಲ್ಲ ಆಗಿತ್ತು. ಆದರೂ ನೀರು ಬಿದ್ದಿದ್ದರಿಂದ ಅವತ್ತು ನಾವು ಮಕ್ಕಳಿಗೆ ಇವತ್ತು ಇಲ್ಲಿ ಊರಿನವ್ರು ಎಲ್ಲರೂ ಏನು ಹೇಳಿದ್ರು, ಸರ್ ಬ್ಯಾಡ್ರಿ ಹೊಟ್ಟೆ ಪಟ್ಟಿ ಕಟ್ಟಿಗಿಟ್ಟಿದ್ದು ಬೇಡ, ಹುಡುಗರು ಇವತ್ತು ಒಂದು ದಿವಸ ಮನೆಗೆ ಹೋಗಿ ಊಟ ಮಾಡಲಿ ಅಂತ ಹೇಳಿದ್ರು. ವಾಸನೆ ಬರಕತ್ತು. ಅವಾಗ ನಾವು ಏನು ಮಾಡಿದ್ವಿ, ಹುಡುಗರು ಎಲ್ಲರಿಗೂ ಊರನ್ನವ್ರ ಹಂಗೆ ತರಂದ್ರೆ ಮತ್ತು ಸುಮ್ಮನೆ ಯಾಕಿಸ್ತು ಅಂತೇಳಿ ಅವತ್ತೆಲ್ಲ ಮಕ್ಕಳಿಗೆ ನಾವು ಮನೆಗೆ ಕಳಿಸಿದ್ವಿ. ಅವತ್ತು ಹುಡುಗರಿಗೆ ನಾವು ಮೊಟ್ಟೆ ಕೊಡಬೇಕಾಗಿತ್ತು, ಮೊಟ್ಟೆ ಕೊಟ್ಟಿಲ್ಲ, ಅದ್ರ ಖರ್ಚು ಸಹ ನಾವು ಹಾಕಿಲ್ಲ. ಆಮೇಲೆ ನೆಕ್ಸ್ಟ್ ನಮ್ಮ ಶಾಲೆಯ ಎಲ್ಲ ಮಕ್ಕಳು ನಮಗೆ ಇವತ್ತು ಶುಕ್ರವಾರ ಐತಿ, ನಮ್ಗೆ ಬಾಳೆಹಣ್ಣು ಕೊಡ್ರಿ ಅಂತ ಹೇಳಿದ್ರ ನಿಮಿತ್ತ ಅವತ್ತು ನಾವು ಬಾಳೆಹಣ್ಣು ತಂದು ಕೊಟ್ಟಿದ್ದು ಸತ್ಯ. ಹೌದ್ರಿ, ಅವ್ರು ಬಾಳೆಹಣ್ಣು ತಂದು ಕೊಟ್ಟಿಲ್ಲ, ಬಾಳೆಹಣ್ಣು ತಂದು ಕೊಟ್ಟಿದ್ದು ಸತ್ಯ. ಇದಾದಮೇಲೆ ನೆಕ್ಸ್ಟ್ ಶನಿವಾರ ದಿನ ಅಡಿಗೆ ಅವರು ಒಬ್ಬರು ಬಂದಿದ್ರು. ಆಮೇಲೆ ನಮ್ಮ ಹನುಮ ಅಪ್ಪಾರ ತೀರ್ಕೊಂಡಿದ್ದ ಸಂಬಂಧ ಅವರು ಶುಕ್ರವಾರ ರಾತ್ರಿ 10 ಗಂಟೆಗೆ ಅವ್ರ ಅಪ್ಪಾರ ತೀರ್ಕೊಂಡ್ರಿಂದ ಅವರು ಬಪ್ಪರಿಗೆ ಹೋಗಿದ್ರು. ಹೀಗಾಗಿ ನಾನು ಏನು ಮಾಡಿದೆ, ಅವರಿಗೆ ಮತ್ತು ಹೆಂಗ್ರಪ್ಪ ಇವತ್ತು ಹೆಂಗೆ ಮಾಡ್ತೀನಿ ಅಂತಂದಾಗ ಹುಡುಗರು ಅವರೆಲ್ಲರೂ ಕೂಡಿ ಆಯ್ತು ರೀ, ಇವತ್ತು ನಾವು ಹೋಗ್ಬೇಕಿದ್ದೀನಿ, ಇವತ್ತು ಶೇಂಗಾ ಚಕ್ಕಿ ಕೊಡೋದು ತಗೋರಿ ಅಂತಂದಾಗ ಶನಿವಾರ ದಿನ ಶೇಂಗಾ ಚಕ್ಕಿ ಕೊಟ್ಟಿದ್ದು ಖರೆ. ಯಾಕೆ ಅವ್ರು ಶೇಂಗಾ ಚಕ್ಕಿ ಕೊಟ್ಟಿದ್ದು ಖರೆ ನಾವು. ಆಮೇಲೆ ನೆಕ್ಸ್ಟ್ ಇನ್ನು ಸೋಮವಾರ ದಿನ ಆಮೇಲೆ ಇವರು ಹನುಮ ಅಕ್ಕಾರ, ನೀವು ನಿಮ್ಮ ಅಪ್ಪಾರ ತೀರ್ಕೊಂಡ್ಕೊಳ್ಳೋಣ, ನನಗೇನಾದರೂ ಫೋನ್ ಮಾಡಿರೇನು ಅಥವಾ ಲೆಟರ್ ಕೊಟ್ಟಿರೇನು? ಇವ್ರಿಗೆ ಅಂದ್ರೆ ಅಪ್ಪಾರ ತೀರ್ಕೊಂಡಿಂತ ನಿಮ್ಗೆ ಟೆನ್ಷನ್ ಆಗಿ ಏನು ತಿಳಿಬೇಕು, ಫೋನ್ ಸದ್ಯಕ್ಕೆ ಮನೆಯಾಗ ಬಿಟ್ಟು ಹೋಗಿದ್ದೆ. ಆಮೇಲೆ ನಿಮ್ಗೆ ಅವರಿಗೂ ಏನು ಹೇಳಿದ್ರು, ಅದು ಸಹಜಿಕ. ಯಾರಿಗಾದ್ರೂ ನೋಡ್ರಿ ತಂದೆ ತಿಳ್ಕೊಂಡಾರಂತಂದ್ರೆ ಏನು ಮಾಡ್ಬೇಕು ಅನ್ನೋದು
ಎಲ್ಲರಿಗೂ ಸಹಜಿಕ. ಆಮೇಲೆ ಅವರು ಹೋಗಿದಾರ, ಆದ್ರೆ ನಮಗೂ ಹೇಳಿಲ್ಲ, ಅವ್ರಿಗೂ ಹೇಳಿಲ್ಲ. ಆದ್ರೆ ಒಂದು ಮಾತು ಹೇಳಿದ್ರೆ ಅದು ಏನು ತೊಂದರೆ ಆಗ್ತಿದ್ದಿಲ್ಲ. ಆಮೇಲೆ ನೆಕ್ಸ್ಟ್ ಅವತ್ತು ಏನು ಮಾಡಿದ್ರು, ಮತ್ತು ಸೋಮವಾರ ದಿನ ನಾನು ಅತಿಥಿ ಶಿಕ್ಷಕರ ಮಾಹಿತಿ, ಆಮೇಲೆ ನಮ್ಮ ಲಕ್ಷ್ಮೀ ದೇವೇಂದ್ರಪ್ಪ ಮನಿಕಟ್ಟಿ ಮೇಡಮ್ ಅವ್ರದ್ದು ಒಂದು ಟ್ರೈನಿಂಗ್ ಬಂದಿತ್ತು. ಅದು ಆ ಟ್ರೈನಿಂಗಕ್ಕೆ ಅವರು ನನಗೆ ಅನಾರೋಗ್ಯ ಸರ, ಮತ್ತು ನಾನು ಹೋಗೋಬಾರ್ದು, ತೊಂದರೆ ಆಗ್ತದೆ, ಮತ್ತು ನಾವು ಇಬ್ಬರು ಶಿಕ್ಷಕರು ಸರ ಅಂತೇನು ವಿನಂತಿ ಮಾಡ್ಕೊಳ್ಳಾಗಿ, ಅವಾಗ ಆಯ್ತು ಬಿಡ್ರಿ, ನಾನು ಹೋಗಿ ಸಾಹೇಬ್ರಿಗೆ ಮನವಿ ಕೊಡ್ತೀನಿ ಅಂಥೇಳಿ ನಾವು ಮನವಿ ಹೋಗಿ ಕೊಡಕ್ಕೆ ಹೋಗಿದ್ದೆ. ಅವಾಗ ಅಲ್ಲಿ ಇದ್ಕೊಂಡು ನಾನು ಹೆಂಗ್ರಿ ಮತ್ತು ಶೇಂಗಾ ಚಿಕ್ಕಿ ಕೊಡಬೇಕು, ಮೊಟ್ಟೆ ಕೊಡಬೇಕು, ಏನು ಮಾಡಬೇಕು ಅಂತೇಳಿ ತಿಳ್ಕೋ ಸಂಬಂಧ ಎಷ್ಟು ಮೊಟ್ಟೆ ಎಷ್ಟು ಶೇಂಗಾ ಚಿಕ್ಕಿ ಅಂತ ವಿಚಾರ ಮಾಡೋಕ್ಕೆ ನಾನು ಏನು ಮಾಡಿದೆ, ಇವರಿಗೆ ಹನುಮಕ್ಕರಿಗೆ ಫೋನ್ ಮಾಡಿದೆ. ಅವಾಗ ಯಾರು ಮಾತಾಡಿದ್ರು? ಇವ್ರ ಮಗಳು ಬಿಂದು ಅಲ್ಲ, ಬಿಂದು ಅವ್ರು ಮಾತಾಡಿ, ಹಿಂಗ್ರಿ ನಮ್ಮ ಅಜ್ಜಾರು ತಿಳ್ಕೊಂಡು ಸಂಬಂಧ ನಮ್ಮ ಅವಾರ ಇದಕ್ಕೆ ಹೋಗ್ಯಾರ ಎಲ್ಲಿ ಬೊಬ್ಬರಿಗೆ ಹೋಗ್ಯಾರ ಅಂತ ಹೇಳಿದ್ರು. ಮತ್ತು ನಿಮ್ಮ ದೊಡ್ಡಮ್ಮವ ಅಂತ ಕೇಳಾಗ ಅವ್ರು ಇಲ್ಲಿ ನಮ್ಮ ದೊಡ್ಡಮ್ಮರು ಹೋಗ್ಯಾರ ಅಂತ ಹೇಳಿದ್ರು. ಆವಾಗ ನೆಕ್ಸ್ಟ್ ನಾನು ಲಕ್ಷ್ಮೀ ಟೀಚರ್ಗೆ ಫೋನ್ ಮಾಡಿದೆ. ಅವ್ರಿಗೆ ಫೋನ್ ಮಾಡಲಾಗಿ ಅವ್ರು ಏನು ಹೇಳಿದರು, ಅಡುಗೆ ಅವ್ರ ಕೈ ಕೊಡ್ರಿ ರುದ್ರಮ್ಮ ಅವ್ರಿಗೆ ಅಂತ ಅಂದ್ಕೊಂಡು ಅವ್ರು ಏನಂದರು, ಆಯ್ತು ಅಂತ ಅವ್ರ ಕೈ ಕೊಟ್ಟರು. ಅವಾಗ ನಾನು ಫೋನ್ ಮಾಡಿದೆ, ಅವ್ರಿಗೆ ಏನು ಕೇಳಿದೆ, ಅವರ ಹನುಮಕ್ಕರು ಬಂದಾರೇನ್ರಿ? ಅವರು ಇಲ್ರಿ ಬಂದಿಲ್ರಿ, ಅವ್ರ ಅಪ್ಪಾರ ಸತ್ ಸಂಬಂಧ ಅವರು ಬೊಬ್ಬರಿಗೆ ಹೋಗ್ಯಾರ. ಮತ್ತು ಅವ್ರ ಅಕ್ಕ ಬಂದಾರೇನ್ರಿ? ಇಲ್ರಿ, ಅವರು ಹೋಗ್ಯಾರ ಅಂತ ಹೇಳಿದರು. ಹೇಳಿದ ಸಂಬಂಧ ಅವರ ಮತ್ತು ಇವತ್ತು ತತ್ತಿ ಹಾಕ್ಬೇಕಲ್ರಿ ಅಂದ್ಕೋಣ. ಅವರು ಏನಂದರು, ನೀವೇನಂದ್ರು? ಅದೇ ಒಬ್ಬರೇ ಇದ್ದಾರೆ, ಮತ್ತು ಅವ್ರಿಂದ ಊರಿಗೆ ಹಿಂದಪ್ಪ ಹಣ್ಣು ಹಾಕೊಂಡಿಲ್ಲ, ಮತ್ತು ಅವ್ರ ಶೇಂಗಾ ಚಿಕ್ಕಿರ್ತೀನಿ ಹ್ಞೂ ಅಂದು ಕೂಡ ವಾರ ಏನು ಮಾಡಿಲ್ಲ ಹುಡುಗರು. ನಾಳೆ ಕೊಡ್ತೇವಪ್ಪ ತತ್ತಿ, ನಾಳೆ ಹಾಕ್ತದ ಸುಮ್ಮನೆ ಬಂದ್ರಿ. ಕೇಳಿದ್ರ ತತ್ತಿ ಖುಷಿಲ್ಲ ನಾವು ಅಂತೇಳಿ ಅದಕ್ಕೆ ಅವಾಗ ಕೇಳಾಗಿ, ಹಿಂಗ್ರಿ ನಂದು ಒಬ್ಬಾಕಿದೀನಿ, ಮೊಣಕಾಲು ಸ್ವಲ್ಪ ಬ್ಯಾನ್ ಆಗ್ಯದ, ಅದಕ್ಕೆ ಇವತ್ತೊಂದು ದಿವಸ ಶೇಂಗಾ ಚಿಕ್ಕಿ ಕೊಡೋಣ್ರಿ, ನಾಳೆ ತತ್ತಿ ಕೊಡೋಣ್ರಿ ಅಂತಂದರು. ಆಮೇಲೆ ಮಾನವೀಯತೆ ದೃಷ್ಟಿಯಿಂದ ಅವರು ನಮ್ಮ ತಾಯಿ ಸಮ, ಮತ್ತು ಹಿಂಗೆ ಸಮಸ್ಯೆ ಇತ್ತು ಅಂತಂದ್ರೆ ಆಯ್ತು ಬಿಡ್ರಿ ಅಂಥೇಳಿ ನಾನು ಆಯಿತು ಇವತ್ತು ವಿನಂತಿ ಮಾಡ್ಕೊಂಡಿದ್ರಿಂದ ನಾ ಏನು ಮಾಡಿದ್ದು, ಶೇಂಗಾ ಚಿಕ್ಕಿ ಕೊಟ್ಟಿದ್ದು ಕರೆ. ಅವತ್ತು ನಮ್ಮ ನಮ್ಮ 6ನೇ ತರಗತಿ, ನಾನು 7ನೇ ತರಗತಿಯಲ್ಲಿ ಎಕ್ಸಾಮ್ ತೊಗೋತಾ ಇದ್ದೆ. 6ನೇ ತರಗತಿಯಲ್ಲಿ ಲಕ್ಷ್ಮೀ ದೇವೇಂದ್ರಪ್ಪ ಮನಿಕಟ್ಟಿ ಮೇಡಮ್ ಅವರು ಎಕ್ಸಾಮ್ ತೊಗೋತಾ ಇದ್ದೆ. ಅವಾಗ ಊಟಕ್ಕೆ ಬಿಡೋಣ 6ನೇ ತರಗತಿ ಮಕ್ಕಳು ಬಂದು, ಸರ ನೀವು ನಮ್ಗೆ ಇವತ್ತು ಮೊಟ್ಟೆ ಕೊಡ್ಬೇಕಲ್ರಿ ಅಂತ ಕೇಳಿದಾಗ, ಇಲ್ಲಪ್ಪ ಇವತ್ತು ಒಂದು ದಿವಸ ಹನುಮಕ್ಕರ ಅಪ್ಪಾರ ತಿಳ್ಕೊಂಡು ಸಂಬಂಧ ಅವ್ರು ಬಂದಿಲ್ಲ, ಅದಕ್ಕೆ ಇವತ್ತೊಂದು ದಿವಸ ಅವಾರಿಗೂ ಮೊನ್ನೆ ಬಿದ್ದು ಮೊಣಕಾಲು ಪಟ್ಟಾಗ್ಯದ, ಅದಕ್ಕೆ ಅವರು ಒಬ್ಬಾಕಿದೇನು ಸರ ಶೇಂಗಾ ಚಿಕ್ಕಿ ಕೊಟ್ಬಿಡ್ತವ್ರಿ ಅಂಥೇಳಿ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಯಾಕಂದ್ರೆ ಮೊನ್ನೆ ನಮ್ಮ ಶಾಲೆ ಒಳಗೆ ಬೆಂಕಿ ಹತ್ತಿ ಅವಘಡ ಆಗ್ಯದ. ಮತ್ತು ಹೊಳ್ಳಿ ಏನಾರ ಮಾಡೋಕ್ಕೆ ಹೋಗಿ ಅವ್ರಿಗೆ ಕಾಲು ಹೋಗ್ಯದ, ಏನಾರ ಆಗಬಾರ್ದು ಅಂಥೇಳಿ ನಾವೆಲ್ಲರೂ ಹೊಂದಾಣಿಕೆಯಿಂದ ಮಕ್ಕಳಿಗೂ ಏನು ತೊಂದರೆ ಆಗಿರಬಾರ್ದು, ಅವ್ರಿಗೂ ಏನು ತೊಂದರೆ ಆಗಿರಬಾರ್ದು, ಮತ್ತು ಅವರು ಅನಾರೋಗ್ಯದವ್ರು ಅದಾರ, ಅವ್ರಿಗೆ ಮೊಣಕಾಲು ನೋವು ಆದ್ರೂ ಮತ್ತು ಅವ್ರು ಒಬ್ಬರೇ ಬಂದು ಅಡುಗೆ ಮಾಡಿದಾರಪ್ಪ ಅಂತಂದ್ರೆ ಅವ್ರಿಗೆ ನಾವು ಇಲಾಖೆಯಿಂದ ಧನ್ಯವಾದ ಹೇಳೋದು ನನ್ನ ಒಂದು ಧರ್ಮ. ಅದಕ್ಕೆ ಆಯ್ತು ಬಿಡ್ರಿ ಅಂಥೇಳಿ ನಾವು ಎಲ್ಲರೂ ಶೇಂಗಾ ಚಿಕ್ಕಿ ಕೊಟ್ಟಿರ್ತಾರೆ. ಆದರೆ ಆ ಮಕ್ಕಳು ಇಮಿಡಿಯೇಟಾಗಿ ಏನು ಮಾಡಿದರು, ನನಗೆ ಯಾರಿಗೂ ಹೇಳಲಾರ್ದನ ಶಾಂತಗೌಡ ಮಾಡಿಗೆ ಅವರ ಮನೆಗೆ ಹೋಗಿದ್ರು. ಆವಾಗ ಶಾಂತಗೌಡ ಮಾಡಿಗೆ ಅವರು ನನಗೆ ಫೋನ್, ಅಂದರೆ ನಮ್ಮ STMC ಅಧ್ಯಕ್ಷರು ಅವ್ರು ಶಾಂತಗೌಡ ಮಾಡಿಗೆ, ಅವರು ನನಗೆ ಫೋನ್ ಮಾಡಿ, ಸರ್ ಯಾಕೆ ಹುಡುಗರನ್ನ ಕರ್ಯಾಕೆ ಕಳಿಸಿರಂತಲ್ರಿ ಮನೆಗೆ ಅಂತ ಹೇಳಿದರು. ಇಲ್ರಿ ಗೌಡ್ರ ನಾ ಹೆಂಗೆ ಕರ್ಯಾಕೆ ಕಳಿಸಿಲ್ರಿ ಅಂತ ಹೇಳಿದೆ. ಆವಾಗ ಶಾಂತಗೌಡ ಮಾಡಿಗಿರೋರ ಅಣ್ಣಾರು ಸುಬ್ಬುಗೌಡರು ಅವರು ಬಂದರು, ಯಾಕೆ ಸರ್ ಇವತ್ತು ತತ್ತಿ ಕೊಟ್ಟಿಲ್ಲ ಅಂತ ಕೇಳಿದರು. ಅವಾಗ ಕೇಳಿದಾಗ, ಹಿಂಗ್ರಿ ಗೌಡ್ರ ಹಿಂಗೆ ಊರಾಗ ಹನುಮಕ್ಕರ ಅಪ್ಪಾರ ತಿಳ್ಕೊಂಡು ಸಂಬಂಧ ಬಂದಿಲ್ಲ, ಆಮ್ಯಾಗ ನಮ್ಮ ಅವರು ನಾನು ಒಬ್ಬಾಕಿದ್ದೇನೆ, ಮೊಣಕಾಲು ನೋವು ಆಗ್ಯದ, ಅದಕ್ಕೆ ಇವತ್ತೊಂದು ದಿವಸ ಶೇಂಗಾ ಚಿಕ್ಕಿ ಕೊಡೋಣ ಅಂತ ಹೇಳಿದ ಸಂಬಂಧ ಆಯ್ತು ಅಂತ ನಾವು 9 ದಿನದ ಶೇಂಗಾ ಚಿಕ್ಕಿ ಕೊಟ್ಟಿದ್ದು ಕರೆ ಐತ್ರಿ. ನಾಳೆ ಎಲ್ಲರೂ ಕೂಡಿ ಮೊಟ್ಟೆ ಕೊಡೋದಂತ ನಾವು ಮಾತಾಡಿದ್ವಿ. ಯಾಕ್ರಿ ಅವರು ಅದ್ರ ಸಂಬಂಧ ಅವರು ಸುಬ್ಬಗೌಡ ಆಯ್ತು ಸರ್ ನಾಳೆ ಮೊಟ್ಟೆ ಕೊಡ್ರಿ ಅಂತ ಹೇಳಿದರು. ಅವಾಗ ನಮ್ಮ STMC ಸದಸ್ಯರಾದಂಥ ಪ್ರಭಾವತಿ ದೂರನಡಿಯಲ್ಲ, ಅವ್ರ ಯಜಮಾನರಾದಂಥ ಪ್ರಭಾವತಿ ದೂರನಡಿ ಅವ್ರ ಯಜಮಾನರಾದಂಥ ಭೀಮನಗೌಡ ದೂರನಡಿ ಅವ್ರು ಬಂದು, ಸರ ಏನಾತ್ರಿ ಅಂತ ಕೇಳಿದಾಗ, ಮೊಟ್ಟೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದಾಗ, ಹಿಂಗ್ರಿ ಹನುಮಕ್ಕರ ಅಪ್ಪಾರ ತಿಳ್ಕೊಂಡಾರ, ಅದಕ್ಕೆ ಅವರು ಒಬ್ಬರು ಅದಾರ, ಮೊಣಕಾಲು ನೋವು ಸಂಬಂಧ ಅವರು ರಿಕ್ವೆಸ್ಟ್ ಮಾಡ್ಕೊಂಡು ಸಂಬಂಧ ಶೇಂಗಾ ಚಿಕ್ಕಿ ಕೊಡ್ತೀವಿ ರೀ, ನಾಳೆ ಮೊಟ್ಟೆ ಕೊಡ್ತೀವಿ ಅಂತ ಅದನ್ನು ಅವ್ರಿಗೆ ವಿವರಣೆ ಮಾಡಿ ಹೇಳಿದಾಗ, ಏನು ರೀ ಹನುಮಕ್ಕ ಇದಾಯಿತು, ನಿಮ್ದು ಅದಾಯ್ತು ಅಂತ ಇದಾಯ್ತಲ್ಲ ಅಂಥೇಳಿ ಹುಡುಗರು ಕರ್ಕೊಂಡು ಅವ್ರು ನಡ್ರಿ ನಾವು ಮಿಡಿಯಾಕೆ ಹಾಕ್ಸೋನು, ನಡ್ರಿ ಸ್ಟ್ರೈಕ್ ಮಾಡೋಣ ಅಂತೇಳಿ ಹುಡುಗರನ್ನ ಮುಂದೆ ಹಾಕ್ಕೊಂಡು ಹೋದರು.
ಅವತ್ತು ಪೇಪರ್ ಇತ್ತು. ಅದಕ್ಕೆ ನಾವು ಅವ್ರು ಏನು ಮಾಡ್ತಾರೋ ಏನಿಲ್ಲ ಅಂಥೇಳಿ ನಾವು ಹೇಳಿದ್ರು ಅವರು ನಮ್ಮ ಕೇಳುವಂಥ ಪರಿಸ್ಥಿತಿ ಒಳಗೆ ಮಾತಿನ ಇದ್ರೊಳಗೆ ಅವ್ರು ಇದ್ದಿದ್ದಿಲ್ಲ. ಅದಕ್ಕೆ ನಾವೆಲ್ಲ ಆಯ್ತು ಇವತ್ತು ನಾಳೆ ಕೊಡ್ತೀವಿ ತಗೋರಿ ತತ್ತಿ ಅಂತ ಎಲ್ಲ ಹೇಳಿದ್ರು. ಆಮೇಲೆ ನಮ್ಮ ಊರಿನ ಗುರುಲಿಂಗಪ್ಪಗೌಡ ಮಾಡಿರೋರು ಅವ್ರು ಬಂದು ವಿಡಿಯೋ ಮಾಡ್ಬೋದು ನಮ್ಮನ್ನೆಲ್ಲ ಕೇಳಿದರು. ಅದಕ್ಕೆ ನಾವು ಇದೇ ಉತ್ತರವನ್ನು ಅವ್ರಿಗೆ ಕೊಟ್ವಿ. ಆದರೆ ಮಾಧ್ಯಮಗಳಲ್ಲಿ ನನ್ನ ಹೇಳಿಕೆ ಯಾವುದೂ ವಿಡಿಯೋದಲ್ಲಿ ಆಮೇಲೆ ಇದರೊಳಗೆ ಬಂದಿಲ್ಲ. ಅದಕ್ಕೆ ದಯವಿಟ್ಟು ನಾನು ಒಬ್ಬ ಸರ್ಕಾರಿ ಶಾಲೆ ಶಿಕ್ಷಕ, ನಾನು ಒಬ್ಬ ಪ್ರಭಾರಿ ಮುಖ್ಯ ಗುರು, ನಾನೇನು ಪ್ರಮೋಷನ್ ಹೆಡ್ ಮಾಸ್ಟರ್ ಅಲ್ಲ. ನನಗೆ ತಿಳಿದಂಥ ಒಂದು ಮಾಹಿತಿ ಪ್ರಕಾರ ಅವರ ನಿಮಗೆ ಎಂದ್ರೆ ಎಣ್ಣೆ ಕಡಿಮೆ ಕೊಟ್ಟಿದ್ದೇನೆ ಏನು ಕೊಟ್ಟಿಲ್ಲ ಬಿಡ್ರಿ. ಅಕ್ಕಿ ಬೇದಿ ಗೋಳಿ ಅದನ್ನೆಲ್ಲ ಮನೆಗೆ ಹೋಯ್ದೇನ್ರಿ ನಾನು. ಯಾವ ಮೊಟ್ಟೆ ಪಟ್ಟೆ ಹೊಡೆದ್ರೆ ತೊಗೊಂಡ್ರೆ ಏನಾರ ಮನೆಗೆ ಹೋದೇನ್ರಿ ನಾನು. ಹೆಣ್ಣು ಮಕ್ಕಳಿಗೆ ಬೇಕಂತ ಒಯ್ದೇನ್ರಿ. ಯಾವ ಶೇಂಗಾ ಚಿಕ್ಕಿ ಒಯ್ದೇನ್ರಿ. ಅದಕ್ಕೆ ಇವೆಲ್ಲ ಇರುವುದು ಸತ್ಯ. ಆದರೆ ಇಲ್ಲಿ ಸ್ವಲ್ಪ ಸೂಕ್ಷ್ಮ ವಿಚಾರಗಳು ಅದಾವ. ಅವುಗಳನ್ನ ನಾವು ಎಲ್ಲರ ಮುಂದೆ ಮಾಧ್ಯಮದ ಮುಂದೆ ಹೇಳುವಂಥದ್ದು ಇಲ್ಲ ಕೆಲವು. ಅದಕ್ಕೆ ದಯವಿಟ್ಟು ಅವರಲ್ಲಿ ನಾವು ವಿನಂತಿಸಿಕೊಳ್ತೇನೆ, ಈ ಊರು ಒಳ್ಳೆಯದು, ಈ ಮಕ್ಕಳು ಒಳ್ಳೆಯದು, ಈ ಊರು ಉಳಿಬೇಕು, ಬೆಳಿಬೇಕು. ಆಮ್ಯಾಗ ನನಗೆ ಕೆಲವೊಂದು ವಿಷಯಗಳಲ್ಲಿ ಅವರು ಹೇಳುವಂಥ ರೀತಿಯಲ್ಲಿ ಕೆಲಸ ಮಾಡಬೇಕು ಬ್ಯಾಡ ಅನ್ನೋದು ನನಗೂ ತಿಳಿತಾ ಇಲ್ಲ. ಅದಕ್ಕೆ ಅವುಗಳಲ್ಲಿ ತಮ್ಮ ಇಲಾಖೆ ಮೇಲಾಧಿಕಾರಿಗಳು ಆಮೇಲೆ ನನಗೆ ಮಾರ್ಗದರ್ಶನ ಮಾಡಬೇಕು. ಆಮೇಲೆ ಸುಮ್ಮನೆ ನಮ್ಮದು ಯಾವುದೋ ತಪ್ಪು ಒಪ್ಪು ಏನಾರ ಇದ್ರೂ ಅವುಗಳನ್ನ ಈ ರೀತಿ ಮಾಧ್ಯಮದಕ್ಕೆ ಮತ್ತು ಪೇಪರಿಗೆ ಹಾಕಿ ಸುಮ್ಮನೆ ನಮಗೂ ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಕಲಿಸಿದ ಗುರುಗಳು ಒಂದು ಸಂಸ್ಕಾರದಲ್ಲಿ ಕಲಿಸಿರ್ತಾರೆ. ಸುಮ್ಮನೆ ನಮಗೆ ಪ್ರತಿಯೊಂದಕ್ಕೂ ಮಾಧ್ಯಮ, ಪ್ರತಿಯೊಂದಕ್ಕೂ ಮನವಿ ಅಂತಂದಾಗ ಇದು 2-3ನೇ ಸರ್ತಿ ನನ್ನ ಬಗ್ಗೆ ಈ ರೀತಿ ಬರ್ತಾ ಇರೋದು. ನಾನು ಸಹ ಸಾಹೇಬರಿಗೆ ಮೆಮೊ ಕೊಟ್ಟಾಗ ಅದಕ್ಕೆ ಉತ್ತರ ಕೊಟ್ಟೇನಿ. ಸಾಹೇಬರಿಗೂ ರಿಕ್ವೆಸ್ಟ್ ಮಾಡ್ಕೊಂಡೀನಿ. ಅಲ್ಲಿ ನನಗೆ ಬೆದರಿಕೆಗಳು ಬರ್ತಾ ಇದ್ದೇವೆ, ಅಲ್ಲಿ ನನಗೆ ನೆಮ್ಮದಿಯಿಂದ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಅಂಥೇಳಿ ಅಂತ ಹೇಳಿದ್ರು ಸಾಹೇಬ್ರು ಇಲ್ಲಪ್ಪ, ಅಲ್ಲಿ ಹೋಗಿ ಶಿಕ್ಷಕರಿಲ್ಲ, ನೀನು ಒಂದು ಅನುಭವಿಸ್ತದಿ, ನೀ ಅಲ್ಲಿ ಹೋಗಿ ಮಾಡಬೇಕು ಮತ್ತು ಹೆಂಗಪ್ಪ ಅಂಥೇಳಿ ಸಾಹೇಬರು ಒಂದು ನನಗೆ ಜವಾಬ್ದಾರಿ ಕೊಟ್ಟದ್ರಿಂದ ನಾನು ಇಲ್ಲಿ ಬಂದು ಮಾಡ್ತಾಯಿದ್ದೇನೆ. ಆದರೆ ಇದು ಒಳ್ಳೆ ಇದೇ ರಿಪೀಟ್ ಆಗ್ತಾ ಇರೋದ್ರಿಂದ ನನಗೂ, ನನ್ನ ಹೆಂಡತಿ, ನನ್ನ ಮಕ್ಕಳಿಗೂ ಎಲ್ಲ ತೊಂದರೆ ಆಗ್ತಾಯಿದೆ. ನಮಗೆ ಮಾನಸಿಕವಾದ ನೆಮ್ಮದಿ ಇಲ್ಲ. ಅದಕ್ಕೆ ದಯವಿಟ್ಟು ಈ ಮೂಲಕ ನಾನು ಏನಾದರೂ ಈ ಊರಿಗೆ ತಪ್ಪು ಮಾಡಿದ್ರೆ ನಾನು ಕ್ಷಮಾ ಕೇಳ್ತೀನಿ. ಅದಕ್ಕೆ ನನಗೆ ದಯವಿಟ್ಟು ಮುಖ್ಯ ಗುರುಗಳ ಚಾರ್ಜನ್ನು ಬಿಡಿಸಿ ನನಗೆ ಬೇರೆ ಎಲ್ಲರ ಏನಪ್ಪ ಅಂತಂದ್ರೆ ದಯವಿಟ್ಟು ನನಗೆ ಕೆಲಸ ಮಾಡಲಿಕ್ಕೆ ಜವಾಬ್ದಾರಿ ಕೊಟ್ಟರೆ ಅದನ್ನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂಥೇಳಿ ಸದ್ಗುರು ದೇವರ ನಾಮದಲ್ಲಿ ಪ್ರಮಾಣ ಮಾಡ್ತೀನಿ. ಇದರೊಳಗೆ ಯಾವ್ದು ತಪ್ಪೈತಂದಿವ ಏನು ತಪ್ಪಿಟ್ಟು ಮಾತಾಡೋದು. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ, ಮಾಧ್ಯಮ ಮಿತ್ರರು, ಆಮೇಲೆ ಊರಿನ ಗುರು ಹಿರಿಯರು, ಊರಿನ ಗೌಡರು, ನಿಮ್ಮೆಲ್ಲರದು ಪ್ರಭು ಗೌಡರು ಇರ್ಬೋದು, ಎಲ್ಲರೂ ಈ ಊರಿನ ಸಮಸ್ತ ಗೌಡರು, ನಮ್ಮ ಶಾಲೆ ದಾನಿಗಳವರು, ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಅಂತ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು.